ಇವತ್ತು ತೋರಿಸಿರುವ ರೆಸಿಪಿ ಏನಾದ್ರು ಒಮ್ಮೆ ಟ್ರೈ ಮಾಡಿದ್ರೆ ನೀವು ಕಳೆದೇ ಹೋಗ್ತೀರಾ, ಅಷ್ಟೊಂದು ರುಚಿಕರವಾಗಿರುತ್ತೆ. ತುಂಬ ಆರೋಗ್ಯಕರವಾದ ರೆಸಿಪಿ, ಒಮ್ಮೆ ಟ್ರೈ ಮಾಡಿ ನೋಡಿ. ಎಲ್ಲರಿಗೂ ನಮಸ್ಕಾರ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಾನಿಲ್ಲಿ ಈ ರೆಸಿಪಿ ಮಾಡೋಕ್ಕೆ ಕಡಲೆ ಹಿಟ್ಟು ಬೇಕಾಗತ್ತೆ. ಕಡಲೆ ಹಿಟ್ಟನ್ನು ಒಂದು 1/4 kg ಆಗುವಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಕುಕಿಂಗ್ ಸೋಡಾ ಬೇಕಾಗುತ್ತೆ. ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಹಾಕೊಂಡಿದ್ದೀನಿ. ಇದಕ್ಕೆ ನಾಟಿ ಕೊತ್ತಂಬರಿ ಸೊಪ್ಪು ಬೇಕಾಗುತ್ತೆ, ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಈಗ ಹಸಿ ಮೆಣಸಿನಕಾಯಿಯನ್ನು ಸಣ್ಣದಾಗಿ ಕಟ್ ಮಾಡಿ ಒಂದು 3 ಹಾಕಿದ್ದೀನಿ. ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಹಾಕಿ, ಈಗ ಬಾಳೆ ಹೂವನ್ನು ತಗೊಂಡಿದ್ನಲ್ಲ, ಬಾಳೆ ಹೂವಲ್ಲಿ ಸಿಗುವ ಸಣ್ಣ ಹೂವಿದು, ಇದನ್ನು ನಾವು ಹಾಕಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಈ ರೀತಿ ಸ್ಪೂನಲ್ಲಿ ಕಲಿಸ್ತಾ ಹೋಗಬೇಕು. ಜಾಸ್ತಿ ನೀರು ಕೂಡ ಹಾಕಬಾರ್ದು. ಈ ಹಾಕಿರುವ ಬಾಳೆ ಹೂವಿಗೆ ಚೆನ್ನಾಗಿ ಅಂಟಬೇಕು. ಇನ್ನೊಂದು ಸ್ವಲ್ಪ ಖಾರದ ಪುಡಿ, ರುಚಿಗೆ 1 ಚಮಚ ಖಾರದ ಪುಡಿ ಹಾಕಿ ಮತ್ತೆ ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ. ನಾವು ಹೇಗೆ ಪಕೋಡಾಗೆ ಕಲಿಸ್ತೀವಿ, ಈರುಳ್ಳಿ ಪಕೋಡಾಗೆ ಹೇಗೆ ಕಲಿಸ್ತೀವಿ, ಆ ರೀತಿಯಾಗಿ ಇದನ್ನು ಕಲಿಸ್ಕೊಳ್ಬೇಕು. ನೋಡಿ, ಈ ಹದದಲ್ಲಿ ಇದ್ರೆ ಸಾಕಾಗುತ್ತೆ. ನಾವು ಈ ಬಾಳೆ ಹೂವಿನ ಮೊಗ್ಗಲ್ಲಿ ಮಾಡಿರೋದು ಫಸ್ಟ್ ಟ್ರೈ ಮಾಡಿರೋದು, ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ, ಈ ರೀತಿಯಾಗಿ ಕಲಸಿ ಒಂದು 5 ನಿಮಿಷ ಪಕ್ಕದಲ್ಲಿ ಇಟ್ಕೊಳ್ಳೋಣ. ಈಗ ಒಂದು ಕಡಾಯಿಗೆ ಕರಿಯೋಕ್ಕೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಈಗ ನೋಡಿ, ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ಕಲಸಿಟ್ಟಿರುವ ಹಿಟ್ಟನ್ನು ಈ ರೀತಿಯಾಗಿ ಉದುರಿಸ್ಕೊಳ್ಬೇಕು. ಈ ರೀತಿ ನಾವು ಹೇಗೆ ಪಕೋಡಾಗೆ ನಾವು ಹಾಕ್ಕೊಳ್ತೀವಿ ಆ ರೀತಿಯಾಗಿ ಹಾಕ್ಕೊಂಡು ಸ್ವಲ್ಪ ಕೆಂಪು ಕಲರ್ಗೆ ಬರೋವರೆಗೂ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಗರಿಗರಿಯಾಗಿ ನಾವು ಇದನ್ನು ಬೇಯಿಸ್ಕೊಳ್ಬೇಕು. ಕಲರ್ ಸ್ವಲ್ಪ ಕೆಂಪು ಕಲರೇ ಆಗೋವರೆಗೂ ಇದೇ ರೀತಿಯಾಗಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡು, ನೋಡಿ ಕೈಯಲ್ಲಿ ಮುಟ್ಟು ನೋಡಿದರೆ ಸ್ವಲ್ಪ ಗರಿ ಆಗಿರುತ್ತೆ. ಈಗ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಪಕ್ಕದಲ್ಲಿ ತೆಗೆದಿಟ್ಕೊಳ್ಳೋಣ. ಮತ್ತೆ ಇನ್ನೊಂದು ರೌಂಡ್ ಇದೇ ರೀತಿಯಾಗಿ ಹಾಕಿ ಎಲ್ಲದನ್ನು ಇದೇ ರೀತಿಯಾಗಿ ನಾವು ಪಕೋಡ ರೀತಿಯಾಗಿ ಕರ್ಕೊಳ್ಬೇಕು. ನೋಡಿ, ಎಲ್ಲವೂ ಕೂಡ ರೆಡಿಯಾಗಿದೆ. ಇದನ್ನ ಈಗ ತಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಗರಿಗರಿಯಾಗಿ ಬಂದಿತ್ತು. ಬಾಳೆ ಹೂವಿನ ನಾವು ಬಿಸಾಕ್ಬಿಡ್ತೀವಿ, ಬರೀ ಆ ಒಂದು ದಿಂಡನ್ನು ಮಾತ್ರ ತೆಗೆದು ಈ ಹೂವನ್ನು ಬಿಸಾಕ್ಬಿಡ್ತೀವಿ. ಬಿಸಾಕುವ ಮೊಗ್ಗಲ್ಲಿ ಕೂಡ ಈ ರೀತಿ ಪಕೋಡನ ಮಾಡ್ಬೋದು. ತುಂಬ ರುಚಿಕರವಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಬಾಳೆ ಹೂವು ಸಿಕ್ಕಾಗ ತಂದು ಈ ರೀತಿ ಮೊಗ್ಗಲ್ಲಿ ಪಕೋಡ ಮಾಡಿ ದಿಂಡಲ್ಲಿ ಪಲ್ಯಗಳನ್ನು ಮಾಡಿ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಪಕೋಡನ ನಾನು ಎಷ್ಟು ಗರಿಗರಿಯಾಗಿ ಬಂದಿದೆ. ತಟ್ಟೆಗೂ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ. ಅನ್ನಕ್ಕೂ ಹಾಕ್ಕೊಂಡು ತಿನ್ಬೋದು, ಹಾಗೆ ತಿನ್ಬೋದು. ನಿಮಗಿದು ಯಾವುದೇ ಆದ ಹೋಟೆಲಲ್ಲಿ ಕೂಡ ಸಿಗೋದಿಲ್ಲ. ಮನೆಯಲ್ಲೇ ಮಾಡಿ ತಿಂದರೆ ಎಷ್ಟು ಆರೋಗ್ಯಕರವಾಗಿರುತ್ತೆ. ಮತ್ತು ಈ ಬಾಳೆ ದಿಂಡು ಹೂವನ್ನು ಯೂಸ್ ಮಾಡಿ ನಾವು ಪಲ್ಯಗಳನ್ನು ತಿನ್ನೋದ್ರಿಂದ ಕಿಡ್ನಿ ಸಮಸ್ಯೆ ಇರೋರಿಗೆ ಈ ಒಂದು ಕಲ್ಲನ್ನು ಕರಗಿಸೋ ಶಕ್ತಿ ಇರುತ್ತೆ ಈ ಬಾಳೆ ದಿಂಡಿಗೆ. ಟ್ರೈ ಮಾಡಿ ನೋಡಿ. ಇವತ್ತಿನ ಬಾಳೆ ಹೂವಲ್ಲಿ ಮಾಡಿರುವ ಈ ಪಕೋಡ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.